ಹಾಯ್ ಹೆಲೋ ನಮಸ್ತೆ ಯಕ್ಷನ್ ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮೊನ್ನೆ ದಿನ ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶದ ಗಮ್ಮತ್ತೆಲ್ಲ ಮುಗಿಸಿ ಯಕ್ಷಗಾನಕ್ಕೂ 2 ದಿನ ರಜೆ ಹಾಕಿದ್ದು ಅದನ್ನೆಲ್ಲ ಮುಗಿಸಿ ಇವತ್ತು ಶನಿವಾರ 21ನೇ ತಾರೀಕು. ಸೊ ಕಾಲೇಜಿಗೆ ಹೋದೆ ಬೆಳಿಗ್ಗೆ. ಬಟ್ ಕಾಲೇಜಿಗೆ ಹೋಗಿ ಅಲ್ಲಿ ನಮ್ಮ ಪ್ರಾಂಶುಪಾಲರ ಬರ್ಡೇ ಇತ್ತು, ಅದರ ಲೆಕ್ಕದಲ್ಲಿ ಗಡ್ಬಡೆಲ್ಲ ಇತ್ತು. ಸೊ ಅದನ್ನೆಲ್ಲ ತಿಂದೆ. ಮತ್ತು 1-2 ಕ್ಲಾಸಸ್ ಇತ್ತು. ಆ ಕ್ಲಾಸಸ್ನೆಲ್ಲ ಮುಗಿಸಿ ಬಂದು ಮತ್ತೆ ನಾನು ಕಾಲೇಜಿಂದ ಮನೆಗೆ ಹೊರಟೆ. ಶನಿವಾರ ಅಲ್ವಾ, ಮಧ್ಯಾಹ್ನ ತನಕ ಇತ್ತು. ಸೊ ಮನೆಗೆ ಹೊರಟೆ. ಆದರೆ ಈ ದಿನ ಶನಿವಾರ ಆದರೂ ನಾನು ಮನೆಗೆ ಬರೋದಲ್ಲ, ಬಟ್ ನಮ್ಮ ಊರಿನ ನಮ್ಮ ಗೆಳೆಯ ಒಬ್ಬ ಆದರ್ಶ ಅಕ್ಷಯ್ ಅಂತ ಹೇಳಿ, ಮತ್ತು ಅವರ ತಂದೆ ಕೃಷ್ಣ ಶೆಟ್ಟರು ಅಂತ ಹೇಳಿ, ಅವರ ಮಿಸ್ಸಸ್ ಪ್ರಮೀಳಾ ಆಂಟಿ ಅಂತ ಹೇಳಿ, ನಮ್ಮ ಮನೆಯ ಹತ್ತಿರದ ನಮ್ಮ ನೇಬರ್ ಅವರು, ಅವರ ಗೃಹ ಪ್ರವೇಶ ಇವತ್ತು. ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಸೊ ಕಾಲೇಜಿಂದ ನಾನು ಡೈರೆಕ್ಟ್ ಅಲ್ಲಿಗೆ ಹೋಗಬೇಕಿತ್ತು. ಮಧ್ಯಾಹ್ನ 1 ಗಂಟೆಗೆ ಕಾಲೇಜ್ ಮುಗಿಸಿ ಎಲ್ಲ ರೆಡಿಯಾಗಿ ಅಲ್ಲಿಗೆ ಹೋಗೋದಕ್ಕೆ ಪ್ರಿಪೇರ್ ಆಗಿ ಬಂದೆ. ಬರುವಷ್ಟೊತ್ತರಲ್ಲಿ ಏನಾದರೂ ಕೊಡಬೇಕಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಒಂದಷ್ಟು ಫೋಟೋಸ್ ಇದು ಮಾಡಿದೆ, ಬಟ್ ಅದು ನನಗೆ ಸಿಗಲಿಲ್ಲ. ಮತ್ತು ಸಿಂಪಲ್ ಆಗಿರುವಂತಹ ಒಂದು ಸ್ಮಾಲ್ ಗಿಫ್ಟ್ ಆಗಬೇಕು ಅಂತ ಹೇಳಿ ಫ್ಯಾನ್ಸಿ ಸ್ಟೋರಿಗೆ ಹೋದೆ. ಅಲ್ಲಿ ಒಂದಷ್ಟು ಹೊತ್ತು ಏನು ಕೊಡೋಣ ಅಂತ ಹೇಳಿ ಥಿಂಕ್ ಮಾಡಿ ಬಟ್ ಅಲ್ಲಿ ನಾನು ಫೈನಲಿ ಒಂದು ಐಟಮ್ ಸಿಕ್ತು. ಬಟ್ ನನಗೆ ಕೊಡೋದಕ್ಕೆ ಬೇಕಾದಂತಹ ಫೋಟೋ ಫ್ರೇಮ್ ಅನ್ನುವಂಥದ್ದು ಸಿಗಲಿಲ್ಲ. ನಾನು ಕೇಳಿರುವಂಥದ್ದು ಏನೂ ಇರಲಿಲ್ಲ. ಬಟ್ ಆದರೂ ಬೇರೆ ಒಂದು ಐಟಮ್ಸನ್ನು ತಗೊಂಡು ಗಿಫ್ಟಾಗಿ ಕೊಟ್ಟೆ. ಸ್ಮಾಲ್ ಆಗಿರುವಂತಹ ಗಿಫ್ಟನ್ನು ಕೊಟ್ಟೆ. ಸೊ ಅದೆಲ್ಲ ಆಗಿ ತುಂಬ ಬಿಸಿಲು ಬೇರೆ ಇತ್ತು, 1:30 ಆಗಿತ್ತಲ್ಲ. ಸೊ ನನ್ನ ಬೈಕ್ ಬಿಸಿಲಿಗೆ ಒಣಗ್ತಾ ಇತ್ತು. ನಿಲ್ಲಿಸಿ ಉಜಿರೆಪೇಟೆಯಿಂದ ಮತ್ತೆ ನಾನು ನೇರ ಗೃಹ ಪ್ರವೇಶದ ಮನೆ ಹತ್ತಿರ ಬಂದೆ. ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಕೂಡ ಇಲ್ಲ, ಆದರೆ ಹತ್ತಿರನೇ ಬಂದೆ. ಆಲ್ರೆಡಿ ಅಲ್ಲಿ ಎಲ್ಲ ಊಟದ್ದು ವ್ಯವಸ್ಥೆ ಆಗ್ತಾಯಿತ್ತು. ಚೆನ್ನಾಗಿರುವಂತಹ ಮನೆ, ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಅವನು ಆ್ಯಕ್ಚುಲಿ ಒಬ್ಬ ಆದರ್ಶ ಅಂತ ಹೇಳಿ, ಅವನು ವಿದೇಶದಲ್ಲಿರುವಂಥವನು. ಮತ್ತೊಬ್ಬ ಮಂಗಳೂರಲ್ಲಿ ಸ್ವಂತ ಗಾಡಿಯೆಲ್ಲ ಇದೆ, ಆ ಕಾರೆಲ್ಲ ಅಲ್ಲಿ ಟ್ರಿಪ್ ಮಾಡ್ತಾ ಇದ್ದಾನೆ. ಅವರ ಅಂಕಲ್ಗೆ ರಿಕ್ಷಾ ಅನ್ನುವಂಥದ್ದಿದೆ, ಶೆಟ್ರನವರು. ಬಟ್ ನಮ್ಮ ಇಲ್ಲಿ ನಮ್ಮ ಊರಿನಲ್ಲಿ ಯಾರ ಮನೆಯಲ್ಲಿ ಯಾವ ಫಂಕ್ಷನ್ ಆದರೂ ಎಲ್ಲರೂ ಬಂದು ಸೇರ್ತೇವೆ. ಜಾತಿ ನೀತಿ ಎಲ್ಲ ಏನಿಲ್ಲ. ಸೊ ಸಂಜೆ ಹೊತ್ತು ಕೂಡ ಇವತ್ತು ಗಮ್ಮತ್ತಿದೆ, ನಾನ್ ವೆಜ್ಜದು ಪಾರ್ಟಿ ಎಲ್ಲ ಇದೆ ಅನಿಸುತ್ತೆ. ನನಗೆ ಹೇಳಿದ್ದಾರೆ, ಬಟ್ ನನಗೆ ಆಗೋದಿಲ್ಲ, ಯಕ್ಷಗಾನ ಎಲ್ಲ ಇರೋದ್ರಿಂದ. ಹಾಗಾಗಿ ಮಧ್ಯಾಹ್ನ ಹೋಗಿ ಬಂದಿರುವಂಥದ್ದು. ಚೆನ್ನಾಗಿರುವಂತಹ ಒಂದು ಮನೆ, ದೊಡ್ಡದಾಗಿರುವಂತಹ ಮನೆ ನೀವು ನೋಡ್ತಾ ಇದ್ದೀರಿ. ಮೇಲ್ಗಡೆ ಕೂಡ ಫ್ಲೋರ್ ಥರ ಮಾಡಿದ್ದಾರೆ, ಕೆಳಗಡೆ ಅಂಡರ್ಗ್ರೌಂಡ್ ಕೂಡ ಮಾಡಿದ್ದಾರೆ. ಸೊ ಅದ್ಭುತವಾಗಿರುವಂತಹ ಮನೆ, ತುಂಬ ದೊಡ್ಡದಾಗಿರುವಂಥ ಮನೆ ಅಂತ ಕೂಡ ಹೇಳ್ಬೋದು. ಬಂದಿದ್ದರು, ತುಂಬ ಜನ ಪರಿಚಯದವರೆಲ್ಲ ಬಂದಿದ್ದರು. ಊಟದ ವ್ಯವಸ್ಥೆ ಅದು ಇದು ಎಲ್ಲ ವ್ಯವಸ್ಥೆಗಳಾಗ್ತಾಯಿತ್ತು. ನಾನು ಅಷ್ಟೊತ್ತರಲ್ಲಿ ಸ್ವಲ್ಪ ಬೇಕಲ್ಲ ಅಂತ ಹೇಳಿ ಫೋಟೋ ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಎಲ್ಲ ಮಾತಾಡ್ತಾ ಇದ್ದರು ಬಂದು. ನಮ್ಮ ಟೀಮ್ ಗ್ಯಾಂಗಿದ್ದು ಒಂದಷ್ಟು ಫ್ರೆಂಡ್ಸ್ಗಳು ಕೂಡ ಎಲ್ಲ ಸಿಕ್ಕಿದ್ರು. ಮಾತಾಡಿ ಊಟ ಎಲ್ಲ ಆಗಿ, ಅದೇ ನೋಡಿ ಇದೆಲ್ಲ ಓಪನ್ ಕಿಚನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಡಿಸೈನಿಂಗ್ ಎಲ್ಲ. ಮತ್ತು ಮೇಲ್ಗಡೆ ಸ್ಟೆಪ್ ಹತ್ತಿ ಮೇಲ್ಗಡೆ ಕೂಡ ಚೆನ್ನಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಒಂದಷ್ಟು ಡಿಸೈನಿಂಗ್ ನೋಡಿ, ಫೋಟೋ ಫ್ರೇಮ್ಸ್ಗಳಿದೆ. ಸ್ವಲ್ಪ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಪ್ಲ್ಯಾನ್ ಇಟ್ಕೊಂಡು ಮಾಡಿರುವಂಥದ್ದು. ತುಂಬ ಶ್ರಮಪಟ್ಟು ಮಾಡಿರುವಂತಹ ಮನೆ ಅನ್ನುವಂಥದ್ದು ಎಲ್ಲರ ಕನಸಾಗಿರುತ್ತೆ. ಬಟ್ ಫೈನಲಿ ಅದು ಗೃಹ ಪ್ರವೇಶ ಅಂತ ಬರುವಾಗ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಂತಹ ಹೆಮ್ಮೆ ಇರುತ್ತೆ. ಅಷ್ಟೆಲ್ಲ ಶ್ರಮ ಪಟ್ಟಿರ್ತಾರೆ. ಸೊ ನೋಡಿ, ಒಂದಷ್ಟು ಡಿಸೈನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದಷ್ಟು ಜನ ಅಲ್ಲಿ ಮೇಲ್ಗಡೆ ಆ ಕಡೆ ಕೂಡ ಸ್ವಲ್ಪ ವೀಡಿಯೋ ಗ್ರೂಪ್ ಮಾಡಬೇಕಿತ್ತು. ಬಟ್ ಅಲ್ಲಿ ಏನೋ ಬರ್ಡೇ ಸೆಲೆಬ್ರೇಷನ್ ಏನೋ ಮಾಡ್ತಾಯಿದ್ರು ಒಂದಷ್ಟು ಜನ. ಸೊ ಹಾಗಾಗಿ ಆ ಕಡೆ ಶೂಟ್ ಮಾಡಲಿಕ್ಕಾಗಲಿಲ್ಲ. ನೋಡಿ, ಮೇಲ್ಗಡೆಯಿಂದ
ಈ ರೀತಿ ರೂಮ್ಸ್ಗಳಿದೆ, ಚೆನ್ನಾಗಿರುವಂತಹ ರೂಮ್ಸ್ಗಳು. ಒಳ್ಳೆ ರೀತಿಯಲ್ಲಿ ಗ್ಲಾಸ್ ವರ್ಕ್ ಆಗಿರ್ಬೋದು ಅಥವಾ ಲೈಟಿಂಗ್ಸ್ಗಳಾಗಿರ್ಬೋದು, ಎಲ್ಲ ತುಂಬ ಅತ್ಯದ್ಭುತವಾಗಿ ಮಾಡಿರುವಂಥದ್ದು. ಇಲ್ಲಿ ಏನೋ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗ್ತಾಯಿತ್ತು. ಅವರ ಫ್ರೆಂಡ್ಸ್ ಎಲ್ಲ ಯಾರೋ ಇದ್ದರು, ಮಂಗಳೂರವರೆಲ್ಲ. ಸೊ ಹಾಗಾಗಿ ಅಲ್ಲಿ ಇದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬಟ್ ಆದರೂ ಕೂಡ ಒಳಗಡೆಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ತೋರಿಸಿದ್ದೇನೆ. ಗಾರ್ಡನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಒಂದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ, ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಕೇವಲ ಪಾಡ್ಕಾಸ್ಟ್ ಅಲ್ಲ ಅಥವಾ ರೈಡಿಂಗ್ ವ್ಲಾಗ್ಗಳಲ್ಲ, ಆಲ್ಮೋಸ್ಟ್ ಎಲ್ಲ ರೀತಿ ವೀಡಿಯೋಗಳನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ನೋಡಿ, ಇದು ಮನೆಯ ಈ ಕಡೆಯಿಂದ ನೋಡುವಾಗ ಫ್ಲೋರ್ ಯಾವ ರೀತಿ ಕಾಣುತ್ತಿದೆ. ದೊಡ್ಡದಾಗಿರುವಂತಹ ಮನೆಯನ್ನು ಕಟ್ಟಿದ್ದಾರೆ. ಅವರಿಗೆ ಶುಭಾಶಯಗಳು ಅಂತ ಹೇಳ್ತಾ ನೋಡಿ, ಕೆಳಗಡೆ ಊಟದ ವ್ಯವಸ್ಥೆ. ನಾನು ಕೂಡ ಫೈನಲಿ ಊಟ ಮುಗಿಸಿ ಅಲ್ಲಿಂದ ಮತ್ತೆ ನಾನು ಮನೆಗೆ ಹೊರಟಿದ್ದೇನೆ. ಸೊ ಇದಿಷ್ಟು ಈ ವ್ಲಾಗಿನ ವಿಚಾರ. ಮತ್ತು ಊಟ ಆಗಿ ನಾನು ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮಂಗಳೂರು ಕೊಂಚಾಡಿಗೆ ಯಕ್ಷಗಾನಕ್ಕೆ ಹೊರಟಿದ್ದೇನೆ. ಆಲ್ರೆಡಿ ಸುಸ್ತಾಗಿತ್ತು, ಸೊ ಸ್ವಲ್ಪ ಮಲಗಿ ಮತ್ತೆ ಯಕ್ಷಗಾನಕ್ಕೆ ಹೊರಟಿದ್ದೇನೆ. ಇಷ್ಟ ಆಗಿದೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.